ಕನ್ನಡ ಕಹಳೆ, ಇದು ಕನ್ನಡ ಕಣ್ಮಣಿಗಳ ನೆಲೆ. ವಚನ ಪಂಜರ. ಇದು ಕಾತ್ಯಾಯಿನಿ ಕುಂಜಿಬೆಟ್ಟು ಅವರು ಬರೆದಿರುವ ಒಂದು ವಚನ. ಈ ಕವನವನ್ನ ವಾಚಿಸುವ ಸಣ್ಣ ಪ್ರಯತ್ನ. ಶೀರ್ಷಿಕೆ ಪಂಜರ. ಈ ದೇಹವನ್ನು ಸೀಳಿ ಹೊರಬರಬೇಕು, ಹಾದಿ ಹುಡುಕುತ್ತಿದ್ದೇನೆ. ಕದಗಳಿಗೆ ಅವನು ಕೀಲಿ ಎಳೆದು ಬೀಗ ಹಾಕಿದ್ದಾನೆ. ಕೀಗೊಂಚಲು ಅವನ ಕೈಯಲ್ಲಿದೆ, ಕೀಗೊಂಚಲು ಅವನ ಕೈಯಲ್ಲಿದೆ. ಮೆದುಳಿಗೂ ಕದ, ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮಕ್ಕೂ ಕದ. ಶ್ವಾಸಕೋಶ, ಜೀವಕೋಶ, ಚಿತ್ತಜನಕಾಂಗ, ಮೇದು ಜೀವ ಗ್ರಂಥಿ, ಸಣ್ಣ ಕರಳು, ದೊಡ್ಡ ಕರಳು, ಮೂತ್ರಪಿಂಡ, ಪ್ರತಿಯೊಂದಕ್ಕೂ ಕದ ಕದ ಕದ. ಹೃದಯದ ಗೂಡಿನಿಂದ ಚುಂಚ ಹೊರಚಾಚಿ ಉಸಿರನ್ನು ಗುಟುಕು ಗುಟುಕು ಸೇವಿಸುತ್ತಾ, ಆಗಾಗ ರೆಕ್ಕೆ ಕೊಡಗುತ್ತಾ, ಕೊಕ್ಕುಗಳಲ್ಲಿ ಪೊಕ್ಕೆ ಕುಕ್ಕುತ್ತಾ, ಬೆಳಕಿನ ಕಿರಣಗಳನ್ನು ಒಳಬರುವ ಕ್ಷಣಕ್ಕಾಗಿ ಕತ್ತಲಲ್ಲೇ ಕಾಯುತ್ತಿದ್ದೇನೆ. ಬೆಳಕಿನ ಕಿರಣಗಳು ಒಳಬರುವ ಕ್ಷಣಕ್ಕಾಗಿ ಕತ್ತಲಲ್ಲೇ ಕಾಯುತ್ತಿದ್ದೇನೆ. ಅವನು ಬರಬಹುದು. ಒಂದಲ್ಲ ಒಂದು ದಿನ ಅಗಣಿತ ಕೊಂಚದಲ್ಲಿ ನನ್ನನ್ನು ಅಂಕಿಯನ್ನು ಹುಡುಕಿ ಬೀಗ ಕಳಚಬಹುದು. ಅಂಕಿಯಲ್ಲಿ ನನ್ನನ್ನು ಹುಡುಕಿ ಬೀಗ ಕಳಚಬಹುದು. ಕದ ತೆರೆದು ನನ್ನನ್ನು ಹೊರಬಿಡಬಹುದು. ಆಗ ಹಾರಲು ಮರೆತ ನಾನು ಪಾತಾಳಕ್ಕೆ ಬೀಳಬಹುದು. ಆಗ ಹಾರಲು ಮರೆತ ನಾನು ಪಾತಾಳಕ್ಕೆ ಬೀಳಬಹುದು. ಅಥವಾ ಪ್ರಾಣ ಹೆಜ್ಜೆ ಸ್ವಾತಂತ್ರ್ಯದ ಉಲ್ಲಾಸದಲ್ಲಿ ಆಕಾಶದಾಚೆಗೆ ಬಾಹ್ಯಾಕಾಶಕ್ಕೆ ನೆಗೆದು ಚುಕ್ಕಿಯಾಗಬಹುದು. ಆಕಾಶದಾಚೆಗೆ ಬಾಹ್ಯಾಕಾಶಕ್ಕೂ ನೆಗೆದು ಚುಕ್ಕಿಯಾಗಬಹುದು. ಕದಗಳನ್ನು ತೆರೆದುಕೊಂಡು ನನ್ನ ನಿಶ್ಚಲ ಶರೀರ ನಾನು ಮರಳುವುದನ್ನೇ ಕಾಯುತ್ತಾ ಕಾಯುತ್ತಾ ಕುಳಿತು ನಾಡಬಹುದು. ಪಕ್ಷಿ ಹಾರಿದ ಮೇಲೆ ಪಂಜರವೇ ಹೀಗೆ, ಪಕ್ಷಿ ಹಾರಿದ ಮೇಲೆ ಪಂಜರವೇ ಹೀಗೆ. ಭೂತದ ವಿಸರ್ಜನೆಗಳನ್ನು ಒಳಗಿರಿಸಿಕೊಂಡು ಗೊಬ್ಬು ನಾರುತ್ತಾ ಇದ್ದುದಕ್ಕೆ ಸಾಕ್ಷಿಯಾಗಬಹುದು. ಧನ್ಯವಾದಗಳು.